Hi, all. Welcome to the second episode of Listening Kannada with me, Shilpa. So, today we are going to see a short story about a boy and his visit to ATM. So, come, let's check the story. ಒಂದು ದಿನ ರಾಜುವಿನ ಅಮ್ಮ ಅವನಿಗೆ ATMಗೆ ಹೋಗಿ ದುಡ್ಡು ತಗೊಂಡು ಬರಕ್ಕೆ ಹೇಳಿದರು. ರಾಜು ಕಾರ್ಡ್ ತಗೊಂಡು ಹತ್ರ ಇರುವ ATMಗೆ ಹೋದನು. ಅವನು ಕಾರ್ಡ್ ಇನ್ಸರ್ಟ್ ಮಾಡಿ ಪಿನ್ ನಂಬರನ್ನು ಟೈಪ್ ಮಾಡಿದನು. ಸ್ಕ್ರೀನ್ ಮೇಲೆ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಬಂದಿತು. ಸಡನ್ ಆಗಿ ATM ಇಂದ ಏನೋ ಸೌಂಡ್ ಬಂತು. ರಾಜು ಆಗ ದುಡ್ಡು ಬರ್ತಿದೆ ಅಂತ ಅನ್ಕೊಂಡ. ಅವನು ನೋಟ್ ತೆಗೆದು ಜೋಪಾನವಾಗಿ ಬ್ಯಾಗ್ ಒಳಗೆ ಇಟ್ಟ. ಮನೆಗೆ ಬಂದು ಅಮ್ಮನಿಗೆ ದುಡ್ಡು ಕೊಟ್ಟು ಕೆಲಸ ಮುಗೀತು ಅಂತ ಹೇಳಿದನು. Hope you enjoyed the story of Raju and the ATM. Now let's check out each sentences, their meaning and some new vocabularies. To start with, ಒಂದು ದಿನ, one day. ರಾಜುವಿನ ಅಮ್ಮ, ಸೊ ರಾಜುವಿನ ಅಮ್ಮ ಮೀನ್ಸ್ ರಾಜುಸ್ ಮಾಮ್, ಅವನಿಗೆ ATMಗೆ ಹೋಗಿ ಸೊ ATMಗೆ ಹೋಗಿ ಗೋ ಟು ದ ATM ಟು ಗೆಟ್ ವಾಟ್? ದುಡ್ಡು ಮೀನ್ಸ್ ಮನಿ. ದುಡ್ಡು ತಗೊಂಡು ಬರೋಕ್ಕೆ. ಸೊ ಅಗೇನ್ ತಗೊಂಡು ಬರೋಕ್ಕೆ. ಸೊ ಟು ಗೋ ಆ್ಯಂಡ್ ಟು ಗೆಟ್, ತಗೊಂಡು ಬರೋಕ್ಕೆ ಹೇಳಿದರು ಮೀನ್ಸ್ ಟೋಲ್ಡ್. ಸೊ ರಾಜುಸ್ ಮಾಮ್ asked him or told him to go and get the money from ATM. ರಾಜು ಕಾರ್ಡ್ ತಗೊಂಡು, ಸೊ he took the card. ಹತ್ರ ಇರುವ, ಹತ್ರ means near. So ಇರುವ is something which is there. So ಹತ್ರ ಇರುವ an ATM which is nearby. That's what he meant there. That's what is meant there. So ರಾಜು ಕಾರ್ಡ್ ತಗೊಂಡು ಹತ್ರ ಇರುವ ATMಗೆ ಹೋದನು. So he took the card and went to an ATM which is nearby. ಅವನು ಕಾರ್ಡ್ ಇನ್ಸರ್ಟ್ ಮಾಡಿ ಪಿನ್ ನಂಬರನ್ನು ಟೈಪ್ ಮಾಡಿದನು. ಸೊ ಈ ಇನ್ಸರ್ಟೆಡ್ ದ ಕಾರ್ಡ್ ಆ್ಯಂಡ್ ಪಿನ್ ನಂಬರನ್ನು ಟೈಪ್ ಮಾಡಿದನು. ಸೊ ದಿಸ್ ಇಸ್ like partially in English, so this is for the beginner section, so this should help you to convey. So here most of the sentences are in partial Kannada. I have made it this way so that it's beginner friendly. Yeah. So ಅವನು ಕಾರ್ಡ್ ಇನ್ಸರ್ಟ್ ಮಾಡಿ ಪಿನ್ ನಂಬರನ್ನು ಟೈಪ್ ಮಾಡಿದನು. ಸ್ಕ್ರೀನ್ ಮೇಲೆ ಆನ್ ದ ಸ್ಕ್ರೀನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಬಂದಿತ್ತು. ಸೊ ಆನ್ ದ ಸ್ಕ್ರೀನ್ ಇಟ್ ವಾಸ್ ಶೋಯಿಂಗ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. Okay, and you have the verb banditu, which came. It means which came. Banditu means which came. Okay, so a message saying transaction processing came on the screen. Suddenly ATM ಇಂದ ಏನೋ ಸೌಂಡ್ ಬಂತು. ಏನೋ ಇಸ್ ಸಮ್. ಸೊ ATM ಇಂದ ಏನೋ ಸೌಂಡ್ ಬಂದಿತು. ಸಮ್ ಸೌಂಡ್ ಕೇಮ್ ಫ್ರಮ್ ದ ATM. ರಾಜು ಆಗ ದುಡ್ಡು, ಸೊ ರಾಜು ಆಗ ದುಡ್ಡು ಬರ್ತಿದೆ ಅಂತ ಅನ್ಕೊಂಡ ಮೀನ್ಸ್ ಹಿ ಥಾಟ್ ಸೊ. ಓಕೆ, ಆಗ ಹಿ ಥಾಟ್ ದಟ್ ಮನಿ ಇಸ್ ಕಮಿಂಗ್. ಓಕೆ, ಅವನು ನೋಟ್ ತೆಗೆದು ಜೋಪಾನವಾಗಿ ಬ್ಯಾಗ್ ಒಳಗೆ ಇಟ್ಟ. ಸೊ ನೋಟ್ ತೆಗೆದು ಮೀನ್ಸ್ ದ ಮನಿ ತೆಗೆದು, ಹಿ ಟುಕ್ ದ ಮನಿ. And ಜೋಪಾನವಾಗಿ, the word ಜೋಪಾನವಾಗಿ means safely. Bag ಒಳಗೆ means inside. He took the money and kept it safely inside the bag. Okay, ಇಟ್ಟ means he kept it. ಮನೆಗೆ ಬಂದು ಅಮ್ಮನಿಗೆ ದುಡ್ಡು ಕೊಟ್ಟು ಕೆಲಸ ಮುಗೀತು ಅಂತ ಹೇಳಿದನು. So he came home and he gave the money to mom and said, ಸೊ ದುಡ್ಡು ಕೊಟ್ಟು, ಗಿವಿಂಗ್ ದ ಮನಿ, ಹಿ ಸೆಡ್ ಕೆಲಸ ಮುಗೀತು. ಕೆಲಸ ಮೀನ್ಸ್ ವರ್ಕ್.
ಮುಗೀತು ಮೀನ್ಸ್ ಇಟ್ಸ್ ಓವರ್. ಸೊ ಕೆಲಸ ಮುಗೀತು ಅಂತ ಹೇಳಿದನು. ಹೋಪ್ ಯು ಆಲ್ ಲೈಕ್ ದ ಸ್ಟೋರಿ ಆಫ್ ರಾಜು and the ATM, and also the listening activity. For more such listening activities and fun learning, please do like and subscribe my YouTube channel. Thank you.